ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಸೊ ಏನಪ್ಪ ಅಂದರೆ ಇವತ್ತು ಬೆಳಗ್ಗೆನೇ ಪಾತ್ರೆ ತೋರಿಸ್ತಿದ್ದೀನಿ ಅಂತ ಬೇಜಾರಾಗ್ಬಿಟ್ರಿ. ನಿಮ್ಮ ಮನೇಲೂ ಹೀಗೆ ಸಹ ಅಲ್ವಾ? ಎಲ್ಲ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಪಾತ್ರೆ ತೊಳಿಬೇಕು, ಕಸ ಹೊಡಿಬೇಕು, ನೆಲ ಒರೆಸ್ಬೇಕು, ಟಿಫನ್ ಮಾಡಬೇಕು, ಆಫೀಸ್ ಹೋಗೋರಿಗೆಲ್ಲ ಬಾಕ್ಸಿಗೆ ಲಂಚ್ ಎಲ್ಲ ಹಾಕಬೇಕು. ಅದೇ ರೀತಿ ಮಧ್ಯಾಹ್ನನೂ ಅಡುಗೆ ಮಾಡಬೇಕು. ಸೊ ಹೆಣ್ಮಕ್ಳು ಜೀವನ ಇದರಲ್ಲೇ ಮುಗಿಯುತ್ತೆ. ಸೊ ಅದರಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಈ ಥರ ಮನೆ ಕೆಲಸ ಮಾಡ್ತಾನೆ ಎಷ್ಟೋ ಅವರು ಲೈಫಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ, ಎಷ್ಟೋ ಸಾಧನೆ ಮಾಡಿದ್ದಾರೆ. ಸೊ ಅವರಂಗೆ ನಾವು ಕೂಡ ಹಾಗೆ ಇರಬೇಕು. ಸೊ ಅದೇ ರೀತಿ ಅದನ್ನು ನೆನೆಸ್ಕೊಂಡೆ ಮನೆಯೆಲ್ಲ ಕೆಲಸ ಮಾಡ್ತಾಯಿದ್ದೆ. ಸೊ ಮನೆಯಲ್ಲೇ ಕೆಲಸ ಮಾಡಿ ನಾನು ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಹುಷಾರಿದ್ದಿದ್ದಿಲ್ಲ. ಸೊ ಮನೆಯಲ್ಲೇ ಕೆಲಸ ಮಾಡಿ ಎಲ್ಲ ಟಿಫನ್ ಎಲ್ಲ ತಿಂದು ನಮ್ಮ ಮನೆಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅವರು ಕಾಲಿಗೆ ಪೆಟ್ಟು ಬಿದ್ದಿದೆ. ಸೊ ಅದಕ್ಕೆ ಅವರಿಗೆ ಎಕ್ಸ್ರೇ ತೆಗೆಸ್ಬೇಕು ಅಂತ ಡಾಕ್ಟರ್ ಹೇಳಿದರು. ಸೊ ಎಕ್ಸ್ರೇದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲಂಗೆ, ಏನೂ ತೊಂದರೆ ಇಲ್ದಂಗೆ ನಾರ್ಮಲಾಗಿ ಬಂದರೆ ಸಾಕಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತಿದ್ದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ.